ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನನ್ನ ವಾರ್ಗಿತಿ ತಮ್ಮದ ಪಾಪದ್ದು ಬರ್ತ್ಡೇ ಇತ್ತು. ಸೊ ಬರ್ತ್ಡೇ ಫಂಕ್ಷನ್ದು ವ್ಲಾಗೇ ಆಗಿರುತ್ತೆ ಇದು. ಆ ಕಡೆ ಕೂತಿರೋದು ನನ್ನ ಬಾವನ ಮಗ ಲವಿತ್ ಅಂತ. ನನ್ನ ಮಗನೂ ಅವನು ಇಬ್ಬರು ಹಾಯ್ ಮಾಡ್ತಾ ಇದ್ದಾರೆ. ಬಸ್ಸು ಅವರೇ ಮಾಡಿದರು. ಸೊ ಬಸ್ಸಲ್ಲೇ ಹೊರಟ್ವಿ. ಬಸ್ಸಲ್ಲಿ ಬೇಗ ಟೈಮ್ ಆಗೋಯ್ತು ಅಂತ ನಮ್ಮ ಮಾವ ಫೋನ್ ಮೇಲೆ ಫೋನ್ ಕಾಲ್ ಮಾಡ್ತಾನೆ ಇದ್ದರು, ಬಸ್ ಹೊರಡುತ್ತೆ ಅಂತ. ಸೊ ಅದಕ್ಕೆ ನನಗೆ ರೆಡಿನೂ ಸಹ ಆಗೋಕ್ಕಾಗಲಿಲ್ಲ. ಬಸ್ಸಲ್ಲೇ ಹೋಗಿ ರೆಡಿ ಆಗಿದ್ದಾಯಿತು. ಇನ್ನು ಇವಳು ಲವಿತ್ ಅವ್ರ ಅಕ್ಕ ಯಾಮಿನಿ ಅಂತ. ಇನ್ನು ಬ್ಲೂ ಕಲರ್ ಸ್ಯಾರಿ ಉಟ್ಟಿದ್ದಾರಲ್ಲ ಅವ್ರದ್ದು ಪಾಪುದೇನೆ ಬರ್ತಡೇ ಇದ್ದಿದ್ದು. ಇನ್ನು ಅಲ್ಲಿಗೆ ರೀಚ್ ಆದ್ವಿ. ಇನ್ನು ರೀಚ್ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ರು. ಇನ್ನು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇವರೇ ನನ್ನ ವಾರ್ಗಿತಿ, ನನ್ನ ಮಗಳ ಹಿಂದೆ ನಿಂತಿದ್ದಾರಲ್ಲ ಅವರು. ಇನ್ನು ಇದೇ ದೇವಸ್ಥಾನ, ಇದು ಮುನೇಶ್ವರ ದೇವಸ್ಥಾನ ಅಂತೆ. ಇಲ್ಲಿ ನಾನ್ ವೆಜ್ ತಿಂದು ಹೋಗ್ಬಾರ್ದಂತೆ. ನಾನ್ ವೆಜ್ ತಿಂದು ಹೋದರೆ ಏನಾದರೂ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಪುರೋಹಿತರು ಹೇಳ್ತಾಯಿದ್ರು. ಸೊ ಅಲ್ಲಿಗೆ ನಾನ್ ವೆಜ್ ತಿಂದು ಹೋಗ್ಬಾರ್ದಂತೆ. ಪುರೋಹಿತರು ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇವನು ಯಾಕೆ ಹಿಂಗೆ ಕುಯ್ ಅಂತಾನೆ ಇವನು. ಇನ್ನು ಆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಮರದ ಮುನೇಶ್ವರ ಅಂತ ಇದೇ ಮರದ ಮುನೇಶ್ವರ. ಇನ್ನು ಅಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿ ಈ ಮುನೇಶ್ವರಂಗೆ ಮರಿ ಹೊಡಿತಾರೆ. ಇಲ್ಲಿ ಮರಿ ಹೊಡೆದು ಇಲ್ಲಿ ಎಲ್ಲ ನಾನ್ ವೆಜ್ ಊಟ ಮಾಡಿ ಆಮೇಲೆ ಅಲ್ಲಿ ಪಕ್ಕದಲ್ಲಿರೋ ಸಿಹಿ ಮುನೇಶ್ವರಂಗೆ ಹೋಗ್ಬಾರ್ದಂತೆ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಮರದ ಕೆಳಗೆಲ್ಲ ಕುತ್ಕೊಂಡು ತಣ್ಣಗೆ ಗಾಳಿ ಬರ್ತಾಯಿತ್ತು. ಸೊ ಕುತ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫ್ಯಾಮಿಲಿ ಎಲ್ಲರ ಜೊತೆನೂ. ಆದರೆ ಮಕ್ಕಳು ಅಲ್ಲಿ ಗಂಟೆ ಇತ್ತಲ್ಲ, ತುಂಬ ಗಂಟೆ ಹೊಡಿತಾನೇ ಇದ್ದರು. ಅವರಿಗೆ ಗಂಟೆ ಹೊಡಿಯೋಕ್ಕೆ ಎಲ್ಲ ಪುಟ್ಟ ಮಕ್ಳಿಗೆ ಖುಷಿ ಅಲ್ವಾ. ಸೊ ಅದಕ್ಕೆ ನೋಡಿ ಇಲ್ಲಿ ಎಲ್ಲರೂ ಸಿಡ್ಕೊಂಡು ಅದು ಸೌಂಡ್ ಹೆವಿ ಮಾಡ್ತಾನೇ ಇದ್ದರು. ಸೊ ಅದಕ್ಕೆ ಇದ್ರದ್ದು ವಾಯ್ಸ್ ಮ್ಯೂಟ್ ಮಾಡಿದೆ. ಇನ್ನು ಇಲ್ಲಿ ಬರ್ತಡೇ ಸೆಲೆಬ್ರೇಷನ್ನು ಸಹ ಆಯಿತು. ಇನ್ನು ಬರ್ತಡೇ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಇನ್ನು ಅಲ್ಲಿ ನಾನ್ ವೆಜ್ ಊಟ ಇದ್ದಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಊರು ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇನ್ನು ದೇವಸ್ಥಾನ, ಬೆಟ್ಟ, ಗುಡ್ಡ ಎಲ್ಲ ಇತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ವ್ಯೂ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ. ದೇವಸ್ಥಾನ ತುಂಬ ಚೆನ್ನಾಗಿತ್ತು, ಹಾಗೆ ಊರು ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಬಂದ್ವಿ. ಮತ್ತೆ ಕಾಡ ಯೂಟ್ಯೂಬ್ ಓಪನ್ ಕರ ಎಲ್ಲ ನಮ್ಮ ಫ್ಯಾಮಿಲಿ ಗ್ರೂಪು. ಇನ್ನು ಅಲ್ಲಿ ಬೆಟ್ಟದ ಮೇಲೆ ಮಕ್ಕಳು ಹೋಗೋಣಪ್ಪ ಅಮ್ಮ ಒಂದ್ಸಲಿ ಹೋಗಿ ನೋಡ್ಕೊಂಬರೋಣ ಅಂತ ಆಟ ಮಾಡ್ತಾಯಿದ್ರು. ಸೊ ನನ್ನ ವಾರ್ಗಿತಿ ಮಕ್ಕಳು, ನನ್ನ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಹೊರಟೆ. ಆದರೆ ನಮ್ಮ ರಿಷಿ ಮುಂದೆ ಹೊಂಟೋಗ್ಬಿಟ್ಟಿದ್ದ. ನನಗೆ ರಿಷಿ ಕಾಣದೇ ಇರೋದಕ್ಕೆ ಒಂದೇ ಸಲ ಗಾಬರಿಯಾಗಿ ರಿಷಿಯಲ್ಲಿ ಅಂತ ಹುಡ್ಕಾಡ್ತಿದ್ದೆ. ಆಗ ಅಲ್ಲಿ ಆ ಊರವರೇ ಅಜ್ಜಿ ಹಾಗೆ ಮಾತಾಡಿಸ್ತಾಯಿದ್ರು. ಬೆಂಗಳೂರಾದರೆ ಕಳೆದೋಗ್ತಾರೆ, ಇದು ಹಳ್ಳಿ ಬಿಡಮ್ಮ, ಕಳೆದೋಗೋಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಬೆಟ್ಟ ಗುಡ್ಡ ಇಳಿದ್ರೆ ಕೆಳಗಡೆನೆ ಹೊಲ, ತೋಟ, ಊರು, ಇನ್ನೆಲ್ಲಿ ಹೋಗ್ತಾರವರು, ಎಲ್ಲೂ ಹೋಗೋಕ್ಕೆ ಚಾನ್ಸ್ ಇಲ್ಲ, ಕಳೆದೋಗಲ್ಲ ಬಿಡು, ವರಿ ಮಾಡ್ಕೊಬೇಡ ಅಂತ ಅಂದ್ಬಿಟ್ಟು ಅಜ್ಜಿ ಹಾಗೆ ನನ್ನ ಜೊತೆ ಮಾತಾಡಿಕೊಂಡು ಕ್ಯಾಶುವಲಾಗಿ ಮಾತಾಡ್ಕೊಂಡು ಹಾಗೆ ಬರ್ತಾಯಿದ್ರು. ಅಜ್ಜಿ ಆ ಕಡೆ ಕುರಿ ಮೇಯ್ಸೋಕ್ಕೆ ಅಂತ ಅಂದ್ಬಿಟ್ಟು ಆ ಕಡೆ ಹೋಗ್ತಾಯಿದ್ರು. ಅಲ್ಲಿ ಕುರಿ ಕಟ್ಟಾಕ್ಬಿಟ್ಟು ಬಂದಿದ್ರಂತೆ. ಸೊ ಹಾಗೆ ಕುರಿನ ಮೇಯ್ಸೋಕ್ಕೆ ಅಂತ ಹೋಗ್ತಿದ್ರಲ್ಲ. ಸೊ ಹಾಗೆ ನನ್ನ ಹತ್ರ ಹಾಗೆ ಮಾತಾಡ್ಕೊಂಡು ಬಂದರು.
ಇನ್ನು ಎಲ್ಲ ಬೆಟ್ಟದ ಮೇಲೆಲ್ಲ ಹೋಗಿ ಆಟಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಫೋಟೋ ಶೂಟೆಲ್ಲ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೀರು ನಿಂತಿತ್ತು, ಅದನ್ನು ಮಕ್ಕಳು ಎಷ್ಟು ಆಳ ಇದೆ ನೋಡೋಣ ಅಂತ ಅಂದ್ಬಿಟ್ಟು ಕಡ್ಡಿ ಹಾಕಿ ಚೆಕ್ ಮಾಡ್ತಾಯಿದ್ರು, ಆಳ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಸ್ವಲ್ಪ ಆಳ ಇತ್ತದು, ಚೆಕ್ ಮಾಡಿಕೊಂಡು ಮಾಡ್ಕೊಂಡು ಆಟ ಆಡಿಸ್ಕೊಂಡು ಎಲ್ಲ ಬಂದ್ವಿ. ಇನ್ನು ಬರ್ತಡೇ ಎಲ್ಲ ಮುಗೀತಲ್ಲ, ನನ್ನ ಮಗಳು ಓಡೋಗಿ ಬಲೂನ್ ಎತ್ಕೊಂಡು ಬಂದಿದ್ದಾಳೆ, ಅದು ಡೆಕೋರೇಷನ್ ಮಾಡಿದ್ರಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಬಲೂನ್ ಕಿತ್ಕೊಂಡ್ಬಂದ್ಬಿಟ್ಟು ಅಲ್ಲಿದ್ದಿದ್ದು ಮಕ್ಕಳೆಲ್ಲ ಒಂದು ಸ್ವಲ್ಪ ಹೊತ್ತು ಆ ಡೆಕೋರೇಷನ್ ಇರೋಕ್ಕೂ ಬಿಟ್ಟಿಲ್ಲ, ಎಲ್ಲ ಫುಲ್ಲು ಕಿತ್ಕೊಂಡೆಲ್ಲ ಹಾಳು ಮಾಡಿ ಇಕ್ಕಿದ್ರು. ಇನ್ನು ಅಲ್ಲಿಂದ ಬೆಟ್ಟದ ಮೇಲೆಲ್ಲ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ತಣ್ಣಗೆ ಗಾಳಿ ಬರ್ತಿತ್ತು. ಹಾಗೆ ಅಲ್ಲಿ ಬಂದಿದ್ದವರೆಲ್ಲ ಸ್ವಲ್ಪ ಹೊತ್ತು ಅಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ತಾಯಿದ್ರು. ಇವಳು ನನ್ನ ವಾರ್ಗಿತಿ ಮಗಳು ಯಾಮಿನಿ ಅಂತ, ಇವರು ನನ್ನ 2ನೇ ವಾರ್ಗಿತಿ ಮಕ್ಕಳು. ಎಲ್ಲ ಫುಲ್ಲು ಆಟಾಡಿಕೊಂಡು ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಇನ್ನು ನಾನು ನಮ್ಮ ಮನೆಯವರು ಎಲ್ಲ ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡಿಕೊಂಡು ಎಲ್ಲ ಬಂದ್ವಿ. ಫೋಟೋ ಶೂಟು ಅಂತಂದರೆ ಏನು ಅಷ್ಟು ದೊಡ್ಡದೇ ಇದಾಗೇನಿಲ್ಲ, ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ನಾನು ನಮ್ಮ ಮನೆಯವ್ರು ಒಂದೊಂದು ಫೋಟೋ ಇಟ್ಕೊಂಡ್ವಿ. ಇನ್ನೆಲ್ಲ ಫೋಟೋಗಳೆಲ್ಲ ಇಟ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇನ್ನು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇನ್ನು ರಿಟರ್ನ್ ಬಂದ್ವಿ. ನೋಡ್ಬೋದು ನೀವು ಊರು ವ್ಯೂ ಹೆಂಗಿದೆ ಅಂತ ಅಂದ್ಬಿಟ್ಟು, ಫುಲ್ಲು ಗ್ರೀನರಿ, ಬೆಟ್ಟ ಗುಡ್ಡ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನನಗಂತೂ ಊರು ತುಂಬ ಇಷ್ಟ ಆಯಿತು. ಎಲ್ಲ ನೋಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಒಂದು ಗುಂಡೀಲಿ ನೀರು ನಿಂತಿತ್ತು, ಅದರೊಳಗಡೆ ಒಂದು ಚಿಕ್ಕದಾಗಿ ಒಳ್ಳೆ ಮೀನು ಥರ ಇತ್ತದು. ಅದನ್ನು ಮಕ್ಕಳು ಅದೇನೋ ಕಪ್ಪೆ ಆಗುತ್ತೆ ಅದು ಬೆಳೆದ ಮೇಲೆ ಅಂತೆಲ್ಲ ಏನೇನೋ ಹೇಳ್ಕೊಂಡು ಅದನ್ನು ನೋಡಿಕೊಂಡು ಅದನ್ನು ತುಂಬ ಅದಕ್ಕೆ ಹಿಂಸೆ ಮಾಡ್ತಾಯಿದ್ರು. ಅಂದರೂ ಬಿಟ್ಟಿಲ್ಲ ಮಕ್ಕಳು. ನಮ್ಮ ಮನೆಯವರು ಆದರೂ ಬಂದು ಗದರಿಸಿ ಎದ್ದೋಗ್ರು ಆ ಕಡೆ, ಪಾಪ ಅವಕ್ಕೆ ಯಾಕೆ ಹಿಂಸೆ ಮಾಡ್ತೀರಾ ಅಂದರೂ ಕೇಳಿಲ್ಲ ಅವರು. ಅದಕ್ಕೆ ಹಿಂಸೆ ಮಾಡಿ ಅದನ್ನು ಇದು ಮಾಡ್ತಾಯಿದ್ರು, ಕೈಯಲ್ಲಿ ಇಟ್ಕೊಳ್ಳೋದು ಮತ್ತು ಅದರೊಳಗಡೆ ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಅದು ಮೀನಾ ಇಲ್ಲ ಏನು ಅನ್ನೋದು ನಮಗೆ ಡೌಟು, ನಿಜವಲ್ಲೂ ನನಗೆ ಗೊತ್ತಿಲ್ಲ. ಅದು ಎಲ್ಲ ಕೈಯಲ್ಲಿ ಹಿಡ್ಕೊಂಡೆಲ್ಲ ನೋಡ್ತಾಯಿದ್ರು. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬದಲು ನಿಮಗೆ ಬರುತ್ತೆ, ಫಸ್ಟ್ ನೀವೇ ವೀಡಿಯೋ ನೋಡ್ಬೋದು. ರಿಟರ್ನ್ ಬರೋಕ್ಕೆ ಆಲ್ರೆಡಿ ಬಸ್ಸಲ್ಲಿ ಬಂದು ಕೂತಿದ್ದೆ ನಾನು. ಫುಲ್ ನನ್ನ ಮುಖ ನೋಡ್ಬೋದು ಎಷ್ಟು ಟಯರ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು. ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ವಲ್ಲ, ಸೊ ಫುಲ್ ಟಯರ್ಡ್ ಆಗಿತ್ತು. ಮುಗಿಸ್ಕೊಂಡೆಲ್ಲ ಬಂದ್ವಿ. ಇನ್ನು ಫೈನಲಿ ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್. ಇನ್ನು ಈ ವಿಡಿಯೋ ಎಂಡಿಂಗಲ್ಲಿ ನಂದು ನನ್ನ ಹಸ್ಬೆಂಡ್ದು ಸ್ವಲ್ಪ ಫೋಟೋ ಹಿಡ್ದಿದ್ದನ್ನ ಆ್ಯಡ್ ಮಾಡಿದ್ದೀನಿ, ಹಾಗೆ ನೋಡಿ.